ಏನು ನಿನ್ನ ಹೆಸರು? ಭಯ ಪಡಬೇಡ, ನಾನು ನಿನ್ನ ಥರ ಮಳೇಲಿ ಸಿಗಾಕೊಂಡಿದ್ದೀನಿ. ನನ್ನ ಹೆಸರು ಕರ್ಣ. ನಿನ್ನ ಹೆಸರು? ನಿಂಗೆ ಯಾರು ಹೆಸರಿಟ್ಟಿರಲ್ಲ ಅಲ್ವಾ? ನನಗೂ ಹೆಸರಿರಲಿಲ್ಲ. ನಮ್ಮ ತಾತ ಕರ್ಕೊಂಡು ಬಂದು ಕರ್ಣ ಅಂತ ಹೆಸರಿಟ್ರು. ನನ್ನ ಪರಿಸ್ಥಿತಿನೂ ಹಾಗೇ ಇದೆ. ನೀನು ಓಕೆ ಅಂದರೆ ನಾವಿಬ್ರು ಫ್ರೆಂಡ್ಸ್ ಆಗ್ಬೋದು. ಯಾಕೆ ಮಳೆ ನಡೀತಿದ್ಯಾ? ಬಾ, ನಿಂಗೊಂದು ವ್ಯವಸ್ಥೆ ಮಾಡ್ತೀನಿ. ನಮ್ಗೆ ಜ್ವರ ಬರಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಬರ್ಬೋದೇನೋ, ಆದರೆ ಜ್ವರ ಬಂದರೂ ಅದನ್ನು ಸರಿ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ. ಬಿಸ್ಕೆಟ್ ತಿಂತೀಯಾ? ಬಾಬಾ, ಯಾಕೆ ಹಾಗೆ ನೋಡ್ತಿದ್ಯಾ? ನಿಂಗೆ ಮನೆ ಇಲ್ಲ, ನಂಗೆ ಮನೆ ಇದ್ರು ಹೋಗೋಕ್ಕಾಗಲ್ಲ. ನಮ್ಮಿದ್ರ ಪರಿಸ್ಥಿತಿ ಒಂದೇ ಥರ ಇದೆ. ಯಾವ್ಯಾವ ಸ್ಥಿತಿಯಲ್ಲಿ ಯಾರ ಜೊತೆ ಕಾಲ ಕಳಿಬೇಕು ಅಂತ ದೇವ್ರು ಬರ್ದಿರೋದನ್ನ ತಪ್ಸಕ್ಕಾಗಲ್ಲ. ಬಟ್ ನಿನ್ನ ಫ್ರೆಂಡ್ಸನ್ನ ಬಿಟ್ಟಿಲ್ಲ ಅಂತಿದ್ದಿದ್ರೆ, ನನ್ನ ಮನೆಯಿಂದ ಹೊರಗಡೆ ಹಾಕಿಲ್ಲ ಅಂತಿದ್ದಿದ್ರೆ, ನಾವಿಬ್ಬರು ಇವತ್ತು ಸಿಗೋಕ್ಕಾಗ್ತಿತ್ತಾ? ಜೀವನದಲ್ಲಿ ಯಾವುದೇ ಸಿಚುವೇಶನ್ ಬರಲಿ, ಅದನ್ನು ಪಾಸಿಟಿವ್ ಆಗಿ ತಗೋಬೇಕು.